100% 100% ಹಿಟ್ ಆಗುತ್ತೆ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ನನಗೆ ದುಷ್ಯಂತ್ ಅವರ ನಟನೆ ತುಂಬ ಇಷ್ಟ ಆಯಿತು ಆ್ಯಂಡ್ ಆಶಿಕಾ ಅವರು ಮತ್ತು ದುಷ್ಯಂತ್ ಅವರ ಪೇರಿಂಗ್ ತುಂಬ ಇಷ್ಟ ಆಯಿತು. ಮಂಗಳೂರು ಪೋರ್ಷನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಎಮೋಷನ್ಸ್ ಇದೆ, ಕಾಮಿಡಿ ಇದೆ ಆ್ಯಂಡ್ ದೇರ್ಸ್ ಅ ಲಾಡ್ ಆಫ್ ಎವ್ರಿಥಿಂಗ್ ಇನ್ ದ ಸಿನಿಮಾ. ಕಂಪ್ಲೀಟ್ ಪ್ಯಾಕೇಜ್ ಥರ ಇತ್ತು. ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರೂ ಬಂದು ಸಿನಿಮಾ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಇರೋದೊಂದು ಫಸ್ಟ್ ಟೈಮ್ ಅವ್ರದ್ದು ಡೆಬ್ಯೂ ಅಂತ ಹೇಳೋಕ್ಕೆ ಆಗಲ್ಲ. ಆಶಿಕಾ ಅವರಂತೂ ಡೇ ಬೈ ಡೇ ಶಿ ಇಸ್ ಗೆಟಿಂಗ್ ವೆರಿ ಕ್ಯೂಟರ್. ಮತ್ತು ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಮೂವಿಯಲ್ಲಿ ಎಲ್ಲೂ ನಮಗೆ ಬೇಜಾರೇ ಆಗಲಿಲ್ಲ. ಕಂಟಿನ್ಯೂಸ್ 2.5-3 ಅವರ್ ಅಂತೂ ಅಲ್ಲೇ ಕುತ್ಕೊಂಡು ಎಲ್ಲೂ ನಾವು ಬ್ರೇಕಲ್ಲೂ ಎದ್ದೋಗಲಿಲ್ಲ. ತುಂಬ ಚೆನ್ನಾಗಿತ್ತು ಮೂವಿ. ಫಸ್ಟ್ ಆಫ್ ಚೆನ್ನಾಗಿತ್ತು. ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರ್ತಾ ಇತ್ತಲ್ಲ, ಸೊ ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ನೆಕ್ಸ್ಟ್ ಏನಿರುತ್ತೆ ಅಂತ. ಡೈರೆಕ್ಷನ್ ಅಂತೂ ಸಿಂಪಲ್ ಸುನಿ ಅವ್ರದ್ದು ಯಾವಾಗಲೂ ಥರನೇ ಈ ಸಲನೂ ತುಂಬ ಚೆನ್ನಾಗಿ ಬಂದಿದೆ. ಎಂಡಿಂಗಲ್ಲೂ ಟ್ವಿಸ್ಟ್ ಇರುತ್ತೆ ಅಂತ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸೊ ಅವರು 3 ಲೈಫಲ್ಲೂ ಮೀಟ್ ಆಗಿರಲಿಲ್ಲ. ಲಾಸ್ಟ್ ಲೈಫಲ್ಲಿ ಹೇಗೋ ಏನೋ ಅಂತ ಅನ್ಕೋತಿದ್ವಿ. ಸೊ ಎಂಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಹಾಂ, ಖಂಡಿತ ಫ್ಯಾಮಿಲಿ ಸಮೇತ ನೋಡ್ಬೋದು. ಇಲ್ಲ ಇನ್ನೂ ವರ್ತ್ ಬೇಕಾ ನೆಕ್ಸ್ಟ್ ಶೋಗೂ ಕಂಟಿನ್ಯೂ ಮಾಡೋ ಥರ ಇದೆ. ತುಂಬ ಚೆನ್ನಾಗಿದೆ. ಇಲ್ಲ ಕನ್ಫ್ಯೂಸ್ ಆಗಲಿಲ್ಲ. ಬಟ್ ತುಂಬ ಏನಾಗುತ್ತೆ ಅಂತಲೇ ವೆಯ್ಟ್ ಮಾಡ್ತಿದ್ವಿ. ತುಂಬ ಚೆನ್ನಾಗಿತ್ತು. 4 ಸ್ಟೈಲಲ್ಲಿ ತೋರಿಸಿದ್ದಾರೆ. 4 ಸ್ಟೈಲು ತುಂಬ ಚೆನ್ನಾಗಿತ್ತು. ಇದು ಒಂಥರ ದಿ ಬೆಸ್ಟ್ ಲವ್ ಸ್ಟೋರಿ. ತುಂಬ ಕೊನೆಯಲ್ಲಂತೂ ತುಂಬ ಎಮೋಷ್ನಲ್ ಆಗಿದ್ವಿ. ತುಂಬ ಚೆನ್ನಾಗಿತ್ತು. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗತವೈಭವ ಅಂತ ಹೇಗೆ ಹೆಸರಿಟ್ಟಿದ್ದಾರೋ ಹಾಗೆ ವೈಭವಯುತವಾಗಿದೆ. ಭಾಳ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸುನಿ ಅವರು. ಮತ್ತು ನಮ್ಮ ದುಷ್ಯಂತ್ ಅವರು ಮೊದಲನೇ ಸಿನಿಮಾ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಆಶಿಕಾ ರಂಗನಾಥ್ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಏನು ಅಂತಂದರೆ ಒಂದು 3 ಸಿನಿಮಾ ನೋಡಿದಷ್ಟು ಒಂದೇ ಸಿನಿಮಾದಲ್ಲಿ ಖುಷಿ ಇದೆ. ಮತ್ತು ಇಡೀ ಕುಟುಂಬ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಮುಜುಗರ ಇಲ್ಲದೆ ಇರುವಂಥ ಸಿನಿಮಾ ಇದು. ಎಲ್ರಿಗೂ ಇಷ್ಟ ಆಗುತ್ತೆ. ಅಂಥವ್ರೂ ಸಿನಿಮಾ ನೋಡಬೇಕು ಅನ್ನೋದು, ಇನ್ನೂ ಒಂದು ಸಾರಿ ನೋಡಬೇಕು ಅನ್ನೋ ಖುಷಿ ಇದೆ ಜನಗಳಿಗೆ. ನೋಡ್ತಾ ಇನ್ನೂ ಏನೋ ಇದೆ, ನೋಡೋಣ ಏನೋ ಇದೆ ಒಂಥರ ನಿಧಿ ಹುಡುಕ್ದಂಗೆ ಆಯಿತು, ನಿಧಿ ಸಿಕ್ದಂಗೆ ಆಯಿತು. ಕಡೆಯಲ್ಲಿ ಕಥೆಯಲ್ಲಿ ಒಳ್ಳೆ ಕತೆ ಇದೆ, ಚೆನ್ನಾಗಿದೆ. ಆ ಜನ್ಮದಲ್ಲೂ ಅದೇ ಎಲ್ಲರೂ ಏನೇನು ಜನ್ಮದಲ್ಲಿ ಯಾವ್ಯಾವ್ದು ಏನೇನಾಗಿದ್ದೀವೋ ಅನ್ನೋ ಕಲ್ಪನೆ ಪ್ರತಿಯೊಬ್ಬರಿಗೂ ಬರುತ್ತೆ. ನೋಡ್ತಾ ಸಿನಿಮಾ ನೋಡ್ತಾ ಬರುತ್ತೆ. ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡುವಂಥ ಸಿನಿಮಾ. ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ. ಆಶಿಕಾ ಆ್ಯಕ್ಟಿಂಗ್ ಆಗಿರ್ಬೋದು. ಆಶಿಕಾನ 1 ವರ್ಷನೆಲ್ಲ ನೋಡ್ತಾ ಇದ್ರಿ. ಇದರೊಳಗೆ 4 ವರ್ಷನ್ ಇದೆ. ಮತ್ತು ಕ್ಯಾರೆಕ್ಟರೈಸೇಷನು, ಪರ್ಫಾಮೆನ್ಸ್ಗೆ ಒಳ್ಳೆ ಪ್ರಾಮಿಸಿಂಗ್ ರೋಲ್ ಅಂತಲೇ ಹೇಳ್ಬೋದು. ದುಷ್ಯಂತ್ ಅವರೇ ಅಷ್ಟೇ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಬ್ಯೂ ಅಂತ ಅನಿಸಲ್ಲ. ಒಂದೊಳ್ಳೆ ಟೋಟಲ್ ಫನ್ ಪ್ಯಾಕೇಜ್ ಮೂವಿ ಅಂತ ಹೇಳ್ಬೋದು. ಸುನಿ ಸರ್ ಅವರ ಮೂವಿ ಅಂದರೆ ಎಲ್ಲರಿಗೂ ಗೊತ್ತಲ್ಲ, ಫ್ಯಾಮಿಲಿ ಆಡಿಯನ್ಸೇ ನೋಡೋವಂಥದ್ದು. ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಎಲ್ಲರೂ ನೋಡಿ, ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ಒಂದ್ಸಲಿನಾರು ನೋಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ. ತುಂಬ ಚೆನ್ನಾಗಿದೆ ಸರ್. ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಹಾಫ್ ನೋಡಿದಾಗ ನನಗೇನೋ ಅಷ್ಟೊಂದು ಇದು ಅನ್ನಿಸ್ತಿರಲಿಲ್ಲ. ಬಟ್ ಸೆಕೆಂಡ್ ಹಾಫ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ಚೆನ್ನಾಗಿದೆ. ಆ 3 ಸೀಕ್ವೆನ್ಸ್ಗಳೇನೋ ಮಾಡಿದ್ದಾರೆ. 3 ಚೆನ್ನಾಗಿದೆ. 3ನೇದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ಥರ ಏನಿಲ್ಲ. ಬಟ್ ಅದೇ ಓವರಾಲ್ ಕತೆ ವೈಸ್ ಹೋದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರು ಕೊಟ್ಟಿರೋ ಸಸ್ಪೆನ್ಸ್ಗೆ ಓವರಾಲ್ ಸೆಕೆಂಡ್ ಹಾಫಿಂದ ತುಂಬ ಇಂಟ್ರೆಸ್ಟ್ ಆಗಿ ಹೋಗ್ತಾ ಇತ್ತು ಸಿನಿಮಾ. ಕ್ಲೈಮ್ಯಾಕ್ಸು ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ ಚೆನ್ನಾಗಿದೆ ಸಿನಿಮಾ. ಆ್ಯಕ್ಚುಲಿ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೆಲ್ಲಿ BGM ಕೊಡಬೇಕು ಅಲ್ಲೆಲ್ಲ ಸಕ್ಕತ್ತಾಗಿ BGM ಕೊಟ್ಟಿದ್ದಾರೆ. ಓವರಾಲ್ ಟೀಮ್ ವರ್ಕ್ ಚೆನ್ನಾಗಿದೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ವರ್ಕು ಚೆನ್ನಾಗಿದೆ. ಸ್ಟಾರ್ ಮೂವೀಸ್ಗಳಿಗೆ ಆಲ್ಮೋಸ್ಟ್ ಆಗಿ ಬಂದೇ ಬರ್ತಾರೆ ಜನ. ಹೊಸಬ್ರಿಗೆ ಅಂದರೆ ಸ್ವಲ್ಪ ರಿವ್ಯೂ ನೋಡಿಕೊಂಡು ಸಿನಿಮಾ ಹೆಂಗಿದೆ ನೋಡಿಕೊಂಡು ಆಮೇಲೆ ಬರೋ ಥರ ಜನ ಇರ್ತಾರೆ. ದಯವಿಟ್ಟು ನಾನು ಹೇಳೋದೇನಪ್ಪ ಅಂದರೆ ಹೊಸಬರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಚೆನ್ನಾಗಿರೋ ಕಥೆಗಳನ್ನೂ ಮಾಡಿದ್ದಾರೆ. ಬಟ್ ಡೈರೆಕ್ಟ್ರು ಹಳಬರು ಇರ್ಬೋದು. ಪರ್ಫಾರ್ಮೆನ್ಸ್ ವೈಸು ಹೀರೋ ಅವರು ಚೆನ್ನಾಗೇ ಮಾಡಿದ್ದಾರೆ. ಓವರಾಲ್ ಒಂದು ಗುಡ್ ಮೂವಿ. ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಮೂವಿಯನ್ನು ನೋಡ್ಬೋದು. ಎಂಟರ್ಟೈನ್ಮೆಂಟ್ ಆಗಿದೆ.